नहीं भाई हाँ ಬಿ ಕೋದಂಡರಾಮ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷರು ಮತ್ತು ಇವತ್ತು ಏನು ಈ ಗೂಡ್ಶೆಡ್ ಲಾರಿ ಮಾಲೀಕರು ಮತ್ತು ಚಾಲಕರು ಒಗ್ಗಟ್ಟಾಗಿ ಸೇರಿ ಇವತ್ತು ಸಭೆ ಸೇರಿದ್ದೇನೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಈಗ ಉಗಾದಿ ಮತ್ತು ರಂಜಾನ್ ಬಂತು. ರಂಜಾನಲ್ಲಿ ಮುಸಲ್ಮಾನರು ಕೊಡುಗೆ ಕೊಡ್ತಾರೆ ಬಡವರಿಗೆ. ಆ ರೀತಿ ನಮ್ಮ ಲಾರಿ ಮಾಲೀಕರಿಗೆ ಸರ್ಕಾರ ಕೊಟ್ಟಂಥ ಕೊಡುಗೆ ಏನಂದರೆ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ದು, ಮತ್ತು ತೆರಿಗೆ 300 ರೂಪಾಯಿ ವಾಟರ್ ತೆರಿಗೆ ಹೆಚ್ಚಿಗೆ ಮಾಡಿದೆ, ಮತ್ತೆ ಟೋಲ್ ಚಾರ್ಜ್ ಹೆಚ್ಚಿಗೆ ಮಾಡಿದೆ. ಇದು ಮಧ್ಯರಾತ್ರಿಯಿಂದ ಕೊಟ್ಟಂತ ಕೊಡುಗೆ. ಇದು ಉಗಾದಿ ಮತ್ತೆ ರಂಜಾನ್ಗೆ ಕೊಟ್ಟಂತ ಸರ್ಕಾರ ಕೊಡುಗೆ ಆಗಿದೆ. ಇದನ್ನ ವಿರೋಧ ವ್ಯಕ್ತಪಡಿಸ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಗೋಡ್ ಶೆಡ್ಡಲ್ಲಿ ಸುಮಾರು 300ರಿಂದ 400 ಲಾರಿಗಳಿವೆ. ಸ್ವಂತ ಚಾಲಕರಾಗಿ ಲಾರಿ ಮಾಡಿಕೊಂಡು ಜೀವನ ಮಾಡುವಂಥವ್ರು ಈ ರೀತಿ ದಿಢೀರ್ ಅಂತ ಹೆಚ್ಚಿಗೆ ಮಾಡಿದ್ರೆ ನಾವು ಜೀವನ ಮಾಡೋದಕ್ಕೆ ಬಾರಿ ತೊಂದರೆ ಆಗುತ್ತೆ. ಮತ್ತೇನಾಗುತ್ತೆ ಅಂದ್ರೆ ಸರ್ಕಾರ ಏನು ಹೆಚ್ಚಿಗೆ ಮಾಡುತ್ತೆ, ಉದಾಹರಣೆಗೆ KSRTC ಡೀಸೆಲ್ ಹೆಚ್ಚಿಗೆ ಆದರೆ ಅವರು ಟಿಕೆಟ್ ಬೆಲೆ ಹೆಚ್ಚಿಗೆ ಮಾಡ್ತಾರೆ. ಅವ್ರಿಗೆ ಮಾತ್ರ ಗೊತ್ತು. ನಾವು ದಿನ ಬೆಳಗಾದ್ರೆ 100 ಲೀಟ್ರ್ ಡೀಸೆಲ್ ಹಾಕ್ಸಿದ್ರೆ 100 ಲೀಟ್ರ್ ಡೀಸೆಲ್ ಕಾಸ್ಟಲ್ಲಿ ಅರ್ಧ ಸರ್ಕಾರಕ್ಕೆ ಹೋಗುತ್ತೆ. ನಾವಿನ್ನೂ ಬ್ರಷ್ ಮಾಡಿರಕ್ಕಿಲ್ಲ. ನಮ್ಮ ಡ್ರೈವರು ಬಂಕ್ ಹತ್ರ ಹೋಗಿದ್ದೇನೆ, ಡೀಸೆಲ್ ಹಾಕ್ಸಿರ್ತಾನೆ. ನಾವು ಅಲ್ಲುಜ್ಜಿದ್ದೇನೆ ಸರ್ಕಾರಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ದಿನ ಆದರೆ ವರ್ಷಕ್ಕೆ ಎಷ್ಟಾಯಿತು ನಮ್ಮ ಮೇಲೆ ಇವ್ರಿಗೆ ಜ್ಞಾನ ಇರೋಲ್ಲ. ಇದೇ ಸರ್ಕಾರದಲ್ಲಿ ಸಿಟಿ ಬಸ್ಗೆ ಡೀಸೆಲ್ ಬೆಲೆ ಹೆಚ್ಚಿಗೆ ಆದರೆ ಬೆಳಿಗ್ಗೆ ಟಿಕೆಟ್ ಬೆಲೆ ಹೆಚ್ಚಿಗೆ ಮಾಡ್ತಾರೆ. ನಾವೇನು ಪಾಪ ಮಾಡಿದ್ದೀವಿ? ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದಕ್ಕೆ ಅದ್ರ ವಿರುದ್ಧ ಈಗೇನು ಹೆಚ್ಚಿಗೆ ಆಗಿದೆ ಇಲ್ಲ ಈ ಬೆಲೆ ಇಳಿಸ್ಬೇಕು. ಇಲ್ಲ ನಮಗೆ ಏನು ಟೆಂಡರ್ಗಳಿದೆ, ಈಗ ವಾಗೇನಲ್ಲಿ ಬರ್ತಿರೋ ಪದಾರ್ಥಗಳು, ಮತ್ತು ಮೈಸೂರಲ್ಲಿ ಹಲವಾರು ಫ್ಯಾಕ್ಟ್ರಿ ಇದೆ, ಬೀರ್ ಫ್ಯಾಕ್ಟ್ರಿಗಳಿವೆ, ಏಷ್ಯನ್ ಪೇಂಟ್ ಇದೆ, ಈ ಥರ ಹಲವಾರು ಕಾರ್ಖಾನೆಗಳಿಂದ ಸಾಮಾನುಗಳು ರವಾನೆ ಆಯ್ತವೆ. ಕನಿಷ್ಠ ಇಷ್ಟು % ಹೆಚ್ಚಿಗೆ ಮಾಡಲಿ ಅಂತ ಸರ್ಕಾರ ತೀರ್ಮಾನ ಕೊಡಬೇಕು. ಯಾಕಂದ್ರೆ ಇವರು ಉದಾಹರಣೆಗೆ ಸರ್ಕಾರದಲ್ಲಿ ಏನಾದ್ರು ಖಜಾನೆ ಖಾಲಿ ಆದ್ರೆ ಮದ್ಯ ಬೆಲೆ ಹೆಚ್ಚಿಗೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಲಾರಿ ಮಾಲೀಕರಿಗೆ ಯಾವಾಗ ಡೀಸೆಲ್ ಬೆಲೆ ಹೆಚ್ಚಿಗೆ ಆಯ್ತು, ನೀವು ಯಾಕೆ ಬಾಡಿಗೆ ಹೆಚ್ಚಿಗೆ ಮಾಡಿಕ್ಕಿಲ್ಲ? ನಾವೇನ್ ಪಾಪ ಮಾಡಿದ್ದೀವಿ? ದಿನ ಬೆಳಗಾದ್ರೆ ಇದು ರಸ್ತೆ ತೆರಿಗೆ ಕಟ್ತೀವಿ, ಮತ್ತೆ ಈ ಪ್ರತಿಯೊಂದು ತೆರಿಗೆನೂ ನಾವು ಕಟ್ತೀವಿ. ಡೀಸೆಲ್ಲು ಅರ್ಧಕ್ಕರ್ಧ ಡೀಸೆಲ್ ತೆರಿಗೆ ಹೋಗುತ್ತೆ ಸರ್ಕಾರಕ್ಕೆ. ನಾವೇನು ಅನ್ಯಾಯ ಮಾಡಿದ್ದೀವಿ? ನಮ್ಮ ಏನು ಈ ಹೊಟ್ಟೆಪಾಡಿಗೆ ಅನ್ಯಾಯ ಆಗಿದೆ, ಇದನ್ನ ರಾಜ್ಯ ಸರ್ಕಾರ ಕೂಡಲೇ ಸರಿಪಡಿಸ್ಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ನಿಂತ್ಕೋಬೇಕಾಗುತ್ತೆ. ನಾವು ನಿಜವಾಗ್ಲೂ ಇಡೀ ಭಾರತದಲ್ಲಿ ಲಾರಿಯವರು ಒಗ್ಗಟ್ಟಾಗ್ಬಿಟ್ರೆ ಯಾರೂ ಮೈ ಮೇಲೆ ಬಟ್ಟೆ ಇರೋಲ್ಲ ಬೇರೆಯವ್ರಿಗೆ, ಮತ್ತೆ ಅವ್ರಿಗೆ ಹೊಟ್ಟೆಗೆ ಇಟ್ಟಿರೋಲ್ಲ. ಯಾಕಂದ್ರೆ ನಾವು ಸಾಗಾಣಿಕೆ ಮಾಡಿದ್ರೆ ಅವ್ರಿಗೆ ಇದು ಅಕ್ಕಿ ಆಗ್ಲಿ, ದವಸ ಧಾನ್ಯ ಹೋಗೋದು, ಬಟ್ಟೆ ಹೋಗೋದು, ಈ ರೀತಿ ಇರುವಾಗ ನಾವು ಒಗ್ಗಟ್ಟಾಗ್ಬಿಟ್ಟು ನಿಲ್ಲಿಸ್ಬಿಟ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನ ತಾವು ತಿಳಿದು ಈ ಕೂಡಲೇ ಏನು ಬಾಡಿಗೆ ಇದನ್ನೆಲ್ಲ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಅದನ್ನ ಕಡಿಮೆ ಮಾಡಬೇಕು. ಇಲ್ಲ ನಮ್ಗೆ ಕಂಪ್ನಿಗಳಿಗೆ ಹೇಳಿದ್ದೀನಿ ಎಷ್ಟು % ಅಂತ ಬಾಡಿಗೆ ಹೆಚ್ಚಿಗೆ ಕೊಡ್ಬೇಕು ಅಂತ ನಾವು ಹೋರಾಟನ ಹಂತವಾಗಿ ಮುಂದುವರಿಸ್ತೀವಿ. ದಯವಿಟ್ಟು ಸರ್ಕಾರ ಇದನ್ನು ಸ್ವೀಕರಿಸಿದ್ದೇನೆ ನಮ್ಗೆ ಬೇಡಿಕೆ ಈಡೇರಿಸಬೇಕು ಅಂತ ಕೋರ್ತೀನಿ. ಮೈಸೂರು ನಗರ ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷರಾದ ಬಿ ಕೋದಂಡರಾಮ್ ಅವರ ನೇತೃತ್ವದಲ್ಲಿ ಲಾರಿ ಮಾಲೀಕರಿಗೆ ಆಗುವಂತ ಅನ್ಯಾಯಗಳು ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ ನಂತರ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿ ಬಸ್ಸು ದರ ಬೇರೆ ಏನೇನಿದೆ ಎಲ್ಲಾನು ಏರಿಕೆ ಆಗುತ್ತೆ. ತಾವು ಗಮನಿಸಬಹುದು, ಎಲ್ಲೋ ಒಂದ್ ಕಡೆ ನಮ್ಮ ಲಾರಿ ಚಾಲಕರು ಮತ್ತೆ ಕಾರು ವಾಹನ ಓಡಿಸೋರು ಮತ್ತೆ ಸ್ಕೂಟರ್ ಓಡಿಸೋರು ಹೆಲ್ಮೆಟ್ ಇಲ್ಲ, ಅವ್ರು ಬೆಲ್ಟ್ ಹಾಕಿಲ್ಲ ಅನ್ನೋದು ಕೂಡ ಕಾನೂನಿದೆ. ಗಾಡಿನ ನಿಲ್ಲಿಸಿ ನೀವು ದಂಡ ತಗೋತೀರ. ಡೀಸೆಲ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಬಸ್ಸಲ್ಲಿ ಹೋಗುವಂತ ಪ್ರಯಾಣಿಕರಿಗೆ
ಏರಿಕೆ ಮಾಡ್ತೀರಾ. ಅದೇ ರೀತಿ ಏನ್ ನೀವು ಏರಿಕೆ ಮಾಡ್ತೀರಾ, ಏನ್ ಪರ್ಸೆಂಟೇಜ್ ಏರಿಕೆ ಮಾಡ್ತೀರಾ ಸರ್ಕಾರದಲ್ಲಿ, ಆ ಪರ್ಸೆಂಟೇಜ್ ನ ನಮಗ್ ಕೊಡಿ. ಒಂದ್ ಆದೇಶ ಹೊರಡಿಸಿ, ನೀವು ಸರ್ಕಾರದಿಂದ ಒಂದ್ ಆದೇಶ ಹೊರಡಿಸಿ. ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು, FCI ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಮತ್ತೆ ರೈತರ ಗೊಬ್ಬರ ಆಗಿರ್ಬೋದು, ನಾವ್ ಎಲ್ಲಾ ಕಡೆನೂ ಸಾಗಣೆ ತಗೊಂಡೋಗಿ ಅವ್ರಿಗೆ ಇಳಿಸುವಂತ ಕೆಲಸ ಮಾಡ್ತಾ ಇದೀವಿ. ನಮ್ಮನ್ನ ಇರುವಂತ ಗುತ್ತಿಗೆದಾರರು, ಪ್ರೈವೇಟ್ ಅಲ್ಲಿ ಇರುವಂತ ಗುತ್ತಿಗೆದಾರರು, ಒಂದು ಆದೇಶ ನೀವು ಯಾವ ರೀತಿ ಸರ್ಕಾರದಿಂದ ಬೆಲೆ ಏರಿಕೆನ ಆದೇಶ ಮಾಡ್ತೀರಾ, ಅದೇ ರೀತಿ ಇದನ್ನು ಆದೇಶ ಮಾಡಿ ಅಂತ ನಾವು ಮನವಿ ಮಾಡ್ತೀವಿ. ಅಧ್ಯಕ್ಷರು ಹೇಳ್ದಂಗೆ ಹಂತ ಹಂತವಾಗಿ ಇವತ್ತು ಒಂದು ಗೂಶೆಡ್ ಮತ್ತೆ RMC ಲಾರಿ ಮಾಲೀಕರ ಸಂಘ ಇವತ್ತು ಚರ್ಚೆ ಮಾಡಿದೆ.